75 ಡೇಸ್ ಹಾರ್ಡ್ ಚಾಲೆಂಜ್ ದಿನ 10. ಸೊ ಇವತ್ತು ಯಾಕೆ ಬೆಳಗ್ಗೆ ವರ್ಕೌಟಿಗೆ ಹೋಗಲಿಲ್ಲ ಗುರು? ಸೊ ಬೆಳಗ್ಗೆ ಯಾಕೆ ವರ್ಕೌಟಿಗೆ ಹೋಗಲಿಲ್ಲ ಅಂತಂದರೆ ಒಂದು ಮ್ಯಾಟ್ರು ಐತೆ. ಏನಪ್ಪ ಅಂತಂದರೆ ನಮ್ಮೂರಲ್ಲಿ ಚಿರತೆ ಕಾಣಿಸಿಕೊಂಡಿದೆಯಂತೆ. ಅಂದರೆ ಬೆಳಿಗ್ಗೆ ಒಬ್ಬರು ಹಿಂಗೆ ಊರ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಿರೋರನ್ನ ಅಟಸ್ಕೊಂಬಂದೈತೆ. ಸೊ ಅದಕ್ಕೆ ಊರು ತುಂಬ ಇವತ್ತು ಅದೇ ನ್ಯೂಸು, ಚಿರತೆ ಐತೆ ಹುಷಾರಾಗಿರಪ್ಪ ಅಂತಂದು. ಅದಕ್ಕಾಗಿ ಬೆಳಿಗ್ಗೆ ಬೇರೆ ಇವತ್ತು ವರ್ಕೌಟಿಗೆ ಹೋಗಲಿಲ್ಲ, ಸಂಜೆ ವರ್ಕೌಟ್ ಮಾಡಬೇಕು. ಸುಮ್ಮನೆ ಹಿಂಗೆ ಏನಾರ ಆದರೆ ಮನೆ ಹತ್ರ ವರ್ಕೌಟ್ ಮಾಡೋದೇ ಬೆಟರು. ಸುಮ್ಮನೆ ಆರಾಮಾಗಿ ಇಲ್ಲೇ ಮಾಡ್ಬೋದು, 5 ಗಂಟೆಗೆ ಎದ್ದು ಇರಲಿ. ಸದ್ಯಕ್ಕೆ ಇವತ್ತು ಬೆಳಿಗ್ಗೆ ವರ್ಕೌಟ್ ಮಾಡಿಲ್ಲ, ಸಂಜೆ ವರ್ಕೌಟ್ ಮಾಡಬೇಕು. ಸಮಯ 10 ಗಂಟೆ. ಇವಾಗ ನಾನು ಊಟ ತೊಗೊಂಡು ಹೋಗ್ತಾ ಇದ್ದೀನಿ ತೋಟಕ್ಕೆ. ನೋಡ್ತಾ ಇರ್ಬೋದು, ಇಲ್ಲಿ ಹೋಗ್ತಾ ಇದ್ದೀನಿ. ಫಸ್ಟು ಊಟ ತೊಗೊಂಡೋಗಿ ಕೊಡಬೇಕಾಗಿತ್ತು, ಯಾಕೆಂದರೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು. ಅದಕ್ಕಾಗಿನೇ ಫಸ್ಟು ಬೇಗ ಬಂದು ಊಟ ತಗೊಂಬಂದೆ, ತೋಟಕ್ಕೆ ತಗೊಂಬಂದು ಊಟ ಕೊಟ್ಟೆ. ಇದು ಇವತ್ತಿನ ಬೆಳಗ್ಗೆ ಡಯಟು, ಅಂದರೆ ಅವಲಕ್ಕಿ ತಿಂಡಿ. ಸಮಯ 11:48. ಈಗ ನಾನು ತೋಟಕ್ಕೆ ಬಂದಿದ್ದೆ, ಅಡಿಕೆ ಗಿಡ ಹಾಕಬೇಕಾಗಿತ್ತು. ಅದಕ್ಕೆ ಅಡಿಕೆ ಗಿಡ ತಗೊಂಡು ತೋಟಕ್ಕೆ ಬಂದೆ. ಈಗ 12:15 ಆಗಿದೆ. ಆದರೆ ಇವತ್ತು ನೀರು ಕುಡಿಯೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಯಾಕೆಂತಂದರೆ ಇನ್ನೂ 1 ಲೀಟ್ರ್ ನೀರು ಅಷ್ಟೇ ಕುಡ್ದಿರೋದು. ಅಂದರೆ ಇದರಲ್ಲಿ ಅರ್ಧ ಲೀಟ್ರ್ ಕುಡ್ದಿದ್ದೀನಿ, ಇದರಲ್ಲಿ ಇನ್ನೂ ಕುಡ್ದಿಲ್ಲ. ಸೊ ಇನ್ನೂ 1/4 ಲೀಟ್ರ್ ಕುಡ್ದಿರೋದಷ್ಟೇ. ಇವತ್ತು ಕರೆಂಟ್ ಬೇರೆ ಇಲ್ಲ ಊರಲ್ಲಿ. ಸಂಜೆ 6 ಗಂಟೆವರೆಗೂ ಕರೆಂಟ್ ಬರೋಲ್ಲ, ಪ್ರಾಬ್ಲಮ್ ಆಗಿದೆ ಅಂತ ಕರೆಂಟಿಂದು. ಹಂಗಾಗಿ ಮಾಮೂಲಿ ನೀರು ಕುಡಿದ್ರೆ ನೆಗಡಿ ಆಗುತ್ತೆ. ನಮಗೆ ಫಿಲ್ಟ್ರ್ ನೀರು ಕುಡಿದ್ರೆ ರೂಢಿ, ಏನೂ ಮಾಡೋಂಗಿಲ್ಲ. ಇವಾಗ ಮಾಮೂಲಿ ನೀರನ್ನೇ 1 ಲೀಟ್ರ್ ತುಂಬಿಟ್ಕೊಂಡಿದ್ದೀನಿ, ಅವನ್ನೇ ಕುಡಿಬೇಕಷ್ಟೇ ಸಾಯಂಕಾಲದವರೆಗೂ. ಒಟ್ನಲ್ಲಿ 4 ಲೀಟ್ರ್ ಚಾಲೆಂಜ್ ಅಂತೂ ಬಿಡಬಾರ್ದು, ಟಾಸ್ಕ್ ಅಂತೂ ಕಂಪ್ಲೀಟ್ ಮಾಡಬೇಕಲ್ಲ. ಹಂಗಾಗಿ ಇವಾಗ ಫಿಲ್ಟ್ರ್ ಇರೋದಿಷ್ಟೇ. ಸಮಯ 3 ಗಂಟೆ. ಇವಾಗ ತೋಟಕ್ಕೆ ಊಟ ತಗೊಂಡು ಬಂದಿದ್ದೀನಿ. ಸೊ ಊಟ ತಗೊಂಡು ಫಸ್ಟು ಕೊಡಬೇಕು. 3 ಗಂಟೆ ಆಗೈತೆ ಆಲ್ರೆಡಿ. ಇನ್ನು ನೀರು ಕುಡಿಯೋದೇ ಇವತ್ತೊಂದು ದೊಡ್ಡ ಕಷ್ಟ ಆಗಿರೋದು. ಯಾಕೆಂತಂದರೆ ಫಿಲ್ಟ್ರ್ ನೀರಿಲ್ಲ, ಮಾಮೂಲಿ ನೀರು ಕುಡಿಬೇಕು. ಅವು ಒಂಥರ ಸಪ್ಪೆ ಅನಿಸುತ್ತೆ ಫಿಲ್ಟ್ರ್ ನೀರು ಕುಡಿದವ್ರಿಗೆ, ಆದರೂ ಕುಡಿಲೇಬೇಕು. ಬೆಕ್ಕಾಕೋ ಮೇವು ಮೇವು ಅಂತೈತಿ ಇವತ್ತು. ಆಗ ಬಂತು, ಓಡ್ತಾ ಉಂಟು ಬೆಕ್ಕು. ನಡಿ. ನೋಡ್ರಿ ನಾವು ಓದಂಗೆ ಹೋಗ್ತಾಯ್ತದು. ಒಗ್ಗೋ ಮೇಲಾಸಿಂಗ ಬರೋದು ಫಾಲೋ ಮಾಡ್ತೈತೆ ಬೆಕ್ಕು. ಬಂತು. A few moments later. ಈಗ ಸಮಯ 3:30. ಇವಾಗ ಓದಲಿಕ್ಕೆ ಶುರು ಮಾಡಬೇಕು. ಏಕೆಂದರೆ ಡೈಲಿ ಬರೀ ರಾತ್ರಿ ಉಳ್ಕೊಂಬಿಡುತ್ತೆ ಓದೋದು. ಅದಕ್ಕಾಗೇ ಫಸ್ಟು ಇವಾಗ ಓದಿ ಆಮೇಲಿಂದ 4-5 ಗಂಟೆ ಹಂಗೆ ವರ್ಕೌಟ್ಗೆ ಹೋಗಬೇಕು. ಇವಾಗ 3:30, ಇನ್ನು ಒಂದು 5 ಗಂಟೆ ಹಂಗೆ ವರ್ಕೌಟಿಗೆ ಬೇರೆ ಹೋಗ್ಬೇಕು. ಇವತ್ತು ಬೆಳಗ್ಗೆ ಬೇರೆ ವ್ಯಾಯಾಮ ಏನೂ ಮಾಡಿಲ್ಲ, ಅದಕ್ಕಾಗಿನೇ. 1 hour later. ಇವತ್ತು ನೀರಿನ ಪ್ರಾಬ್ಲಮ್ ಆಗಿ ಇದ್ರಾಗೆ 1 ಲೀಟ್ರ್ ನೀರು ಕುಡ್ದಿದ್ದಾಯಿತು. ಇದು ಮಾಮೂಲಿ ನೀರು. ಸೊ ಇಲ್ಲಿಗೆ ಫೈನಲಿ ಇನ್ನು 2 ಲೀಟ್ರ್ ಕುಡ್ದಿರೋದು, ಇನ್ನೂ 2 ಲೀಟ್ರ್ ನೀರು ಕುಡಿಯೋದು ಬಾಕಿ ಇದೆ. 1 hour later. ಸಮಯ ಸರಿಯಾಗಿ 4:50 ಈಗ. ಸೊ ಇವಾಗ ವರ್ಕೌಟ್ ಮಾಡೋಕ್ಕೆ ಹೋಗಬೇಕು. ಯಾಕೆಂದರೆ ಓದ್ಕೊಂತ ಕುಂತಿದ್ದೆ, ಮತ್ತು ಓದ್ಕೊಂತ ಕೂತ್ಕೊಂಡ್ಬಿಟ್ರೆ ಟೈಮ್ ಆಗಿಬಿಡುತ್ತೆ. ಫಸ್ಟ್ ಇವಾಗ ಹೋಗಬೇಕು. ಟೈಮು 5 ಗಂಟೆಗಿಂತ 3 ನಿಮಿಷ ಬಾಕಿ ಐತೆ, ಅಂದರೆ 4:57. ಮಳೆ ಮೋಡ ಬೇರೆ ಆಗ್ಬಿಟ್ಟೈತೆ. ಮಳೆ ಬರಲಿ, ಈಗ ಬೇಡ, ಒಂದು 7 ಗಂಟೆ ಮೇಲೆ ಎಷ್ಟಾರ ಸುರ್ಕೊಂಡ್ಲಿ. ಈಗ ಮಳೆ ಬಂದುಬಿಟ್ರೆ ಮತ್ತೆ ವರ್ಕೌಟ್ ಬೇರೆ ಮಾಡೋಕ್ಕಾಗಲ್ಲ. ಬೆಳಗ್ಗೆ ಬೇರೆ ಜಾಸ್ತಿ ವರ್ಕೌಟ್ ಮಾಡಿಲ್ಲ, ಬರೀ ಮೆಡಿಟೇಷನ್ ಒಂದೇ ಮಾಡಿರೋದು ಬೆಳಿಗ್ಗೆ. ಅದಕ್ಕಾಗಿಯೇ ಇವಾಗ ವರ್ಕೌಟ್ನ ಶುರು ಮಾಡಬೇಕು. ಇದು 75 ಡೇಸ್ ಹಾರ್ಡ್ ಚಾಲೆಂಜಿನ ದಿನ 10. ಸೊ ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸಂಜೆ 5 ಗಂಟೆ ಆಗಿದೆ. ಸೊ ಬೆಳಿಗ್ಗೆನೇ ವರ್ಕೌಟ್ ಮಾಡಿದರೆ ಬೆಟರು. ಆದರೆ ಏನು ಮಾಡೋಣ, ಬೆಳಿಗ್ಗೆ ಇವತ್ತು ಟೈಮ್ ಆಗಲಿಲ್ಲ ವರ್ಕೌಟ್ ಮಾಡೋಕ್ಕೆ. ಹಂಗಾಗಿ ಇವಾಗ ವರ್ಕೌಟ್ನ ಶುರು ಮಾಡಿದ್ದೀನಿ. A few moments later. 5:20 ಆಗಿದೆ. ಮಳೆ ಮೋಡ ಬೇರೆ ಆಗ್ಬಿಟ್ಟೈತೆ. ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಬೇಕು. ನೋಡಿ ಮಳೆ ಮೋಡ ಹೆಂಗಾಗ್ಬಿಟ್ಟೈತೆ. ಮಳೆ ಬಂದರೂ ಬರಬಹುದು, ಅದಕ್ಕಾಗಿದೆ ಬೇಗ ವರ್ಕೌಟ್ ಮಾಡಬೇಕು. ಇವತ್ತು ಮಳೆ ಮೋಡ ಬೇರೆ ಆಗಿದ್ದರಿಂದ ಬೇಗ ವರ್ಕೌಟ್ ಮಾಡಬೇಕಾಗಿತ್ತು. ಅದಕ್ಕಾಗಿಯೇ ಸ್ವಲ್ಪ ಬೇಗನೆ ವರ್ಕೌಟ್ನ ಮುಗಿಸಿದೆ. ಆಲ್ರೆಡಿ 5:30 ಆಗಿತ್ತು ವರ್ಕೌಟ್ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ. 5:20.
ಹಂಗಾಗಿ ಗಡಗಡ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ, ಬೇಗ ವರ್ಕೌಟ್ನ ಮಾಡಿದೆ. ಟೈಮ್ ಬೇರೆ ಆಗಿತ್ತು. ಸೊ ವಿಡಿಯೋ ಕೂಡ ಮಾಡಿದ್ದೀನಿ, ಬೇಸಿಕ್ ಎಕ್ಸರ್ಸೈಸ್ ಏನೇನು ಮಾಡ್ಬೋದು ಅಂತಂದು. ಇನ್ನೂ ಬೇರೆ ವಿಡಿಯೋಸ್ ಕೂಡ ಮಾಡ್ತೀನಿ. ಸೊ ವಿಡಿಯೋ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿರಿ. 1 hour later. ಪಕ್ಷಿಗಳು ನೋಡ್ರಿ ಯಾವ ಥರ ಹೋಗ್ತಾ ಇದಾವೆ ಪಕ್ಷಿಗಳು. ಸಂಜೆ ವೈಬ್ಸು ಫುಲ್ಲು ಮಳೆ ಮೋಡಾಗೈತೆ. ಆಲ್ರೆಡಿ 6:15 ಟೈಮು. ಮಳೆ ಮೋಡ ಫುಲ್ ಆಗೈತೆ. ಮಳೆ ಬರುತ್ತಿನ್ನೇನು. ನಾನು ಬೇರೆ ಬೆಳಗ್ಗೆ ಮೆಡಿಟೇಷನ್ನು ಅದು ಇದು ಎಲ್ಲ ಸ್ವಲ್ಪ ವರ್ಕೌಟ್ ಮಾಡಿದ್ದೆ. ಈಗ 1.5 ಗಂಟೆ ವರ್ಕೌಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ, ನೋಡ್ತಿರ್ಬೋದು. ಸೊ ಫುಲ್ಲು ಮಳೆ ಮೋಡ ಆಗೈತಪ್ಪ ಇವತ್ತಂತೂ. ಇವಾಗ ಮಳೆ ಬರುತ್ತಿನ್ನೇನು. ಪಕ್ಷಿಗಳು ನೋಡ್ರಿ, ಪಕ್ಷಿಗಳ ಎಲ್ಲ ಮೇಲೆ ಹಿಂಗೆ ಮೇಲೇ ಹಾರೋಗ್ತಿದ್ದಾವೆ. ಇವಾಗ ಮಳೆ ಬರುತ್ತಲ್ಲ, ಅದಕ್ಕಾಗಿನೇ ಮಳೆ ಮೋಡ ಆಗಿರೋದಿಗೆ ಮಳೆ ಶುರುವಾತು. ಇವಾಗ ಹೋಗ್ಬೇಕು, ಟೈಮ್ ಆಗಿಬಿಟ್ಟೈತೆ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿದರೆ ಉಳ್ಗಾಲ, ಇಲ್ಲ ಅಂದರೆ ಮಳೆಗೆ ಸಿಗಾಕೊಂಬಿಡ್ತೀವಿ. 6:15 ಹತ್ರ ಆಗಿ ಟೈಮು. ಮಳೆ ಬೇರೆ ಮೋಡ ಆಗಿತ್ತು, ಆಲ್ರೆಡಿ ಹನಿ ಬೀಳ್ತಿತ್ತು. ಅದಕ್ಕೆ ಫಸ್ಟು ಮನೆ ಕಡೆಗೆ ಬಂದುಬಿಟ್ವಿ. ಕರೆಕ್ಟಾಗಿ ಮನೆಗೂ ಬಂದ್ವಿ. ಮಳೆ ಸ್ಟಾರ್ಟ್ ಆಗ್ಬಿಡ್ತು ನೋಡ್ರಿ, ಮಳೆ ಬರ್ತಾ ಉಂಟು. ಇವಾಗಿನ್ನೂ ಸ್ಟಾರ್ಟ್ ಆಗಿತ್ತೆ. ಸ್ವಲ್ಪ ಏನಾರ ಲೇಟ್ ಮಾಡಿದ್ದಿದ್ರೆ ಸಿಗಾಕೊಂಬಿಡ್ತಿದ್ವಿ ಮಳೆಯಲ್ಲಿ. ಮಳೆ ನೋಡ್ರಿ ಹೆಂಗೆ ಹೊಡಿತೈತೆ, ಫುಲ್ಲು ಭಾರಿ ಮಳೆ, ಫುಲ್ಲು ಜೋರು ಮಳೆ ನೋಡ್ರಿ ಹೆಂಗೆ ಹೊಡಿತೈತೆ ಮಳೆ ಮಾತ್ರ. ಗುಡುಗು ಸಿಡಿಲು ಸಹಿತ ಮಳೆ. ಕ್ಯಾಮ್ರಾಗೆ ನೀರು ಹೊಡೆದ್ವು. ತಿರುಸ್ಲು ಮಾತ್ರ ಸರಿಯಾಗಿ ಹೊಡಿತೈತೆ. ಸಮಯ 7:15. ಈಗ ಇನ್ನೊಂದು ಸ್ವಲ್ಪ ನೀರಿದಾವೆ, ಇಷ್ಟು ಕುಡಿದ್ಬಿಟ್ರೆ ಇನ್ನೊಂದು ಲೀಟ್ರ್ ನೀರು ಕುಡಿಯೋದು ಬಾಕಿ ಉಳಿತೈತೆ. ಯಾಕೆ ಅಂತಂದ್ರೆ ಇವತ್ತು ಫಿಲ್ಟರ್ ನೀರು ಬೇರೆ ಇಲ್ಲ. ಈ ನೀರು ಕುಡಿಯೋದು ಒಂಥರ ಭಾರಿ ಕಷ್ಟ ಆಗ್ತೈತೆ, ಯಾಕೆಂದರೆ ಸಪ್ಪೆ ಅನಿಸುತ್ತೆ. ಫಿಲ್ಟರ್ ನೀರು ಕುಡಿದು ಇವನು ಕುಡಿಯೋಂಗಾಗಲ್ಲ, ಆದರೂ ಕುಡಿಲೇಬೇಕು. 7:15 ಅಷ್ಟೊತ್ತಿಗೆ 3 ಲೀಟ್ರ್ ನೀರು ಕುಡ್ದಂಗೆ ಆಯಿತು. ಓಕೆ, ನಾನು ಟೀ ಕುಡಿಯಲ್ಲ. ಅದಕ್ಕಾಗಿಯೇ ನಮ್ಮಮ್ಮ ಬಾದಾಮಿ ಹಾಲು ಕಾಸು ಕೊಟ್ಟೈತೆ ನೋಡ್ರಿ. ಬಾದಾಮಿನ ಒಂದು ಕುಟ್ಟಿ ಇದ್ರಕ್ಕೆ ಹಾಕಿ ಕಾಸಿ ಕೊಟ್ಟೈತೆ. ಇವಾಗ ಬಾದಾಮಿ ಹಾಲು ಕುಡಿಬೇಕು. ಕುಡಿದು ಫಸ್ಟ್ ಇನ್ನೊಂದು ಸ್ವಲ್ಪ ಓದ್ಕೊಳ್ಳೋದೈತೆ. ಓದ್ಕೊಂಡು ಎಕ್ಸ್ಪ್ಲನೇಷನ್ ಹೇಳಿದರೆ ಇವತ್ತಿನ ಎಲ್ಲ ಟಾಸ್ಕು ಮುಗಿ ಎಲ್ಲ ನೀರು ಕುಡಿಯೋದು ಒಂದು ಉಳಿತೈತೆ. ಇನ್ನು ರೂಲ್ಸ್ ಪ್ರಕಾರ ಒಂದು ಫೋಟೋ ತಗೋಬೇಕಲ್ಲ. ಇದು ಡೇ 10 ಡೇ ಟ್ರಾನ್ಸ್ಫಾರ್ಮೇಷನ್ ಫೋಟೋ. ಇದು ರಾತ್ರಿ ಡಯಟು. ಸಮಯ 7:41. ಈಗ ದೀಪ ಹಚ್ಚಿಟ್ಕೊಂಡು ಓದ್ತಿದ್ದೀನಿ. ಯಾಕೆ ಅಂತಂದರೆ ಊರಲ್ಲಿ ಕರೆಂಟ್ ಇಲ್ಲ. ಈಗ ಜಸ್ಟ್ ಕರೆಂಟ್ ಇಲ್ಲ ಅಂತಲ್ಲ, ಬೆಳಿಗ್ಗೆ ಅಂತಲೇ ಕರೆಂಟ್ ಇಲ್ಲ. ಬೆಳಿಗ್ಗೆ 10 ಗಂಟೆಯಿಂದನೇ ಕರೆಂಟ್ ಇಲ್ಲ. ಅದಕ್ಕಾಗಿಯೇ ಫೋನಲ್ಲಿ ಚಾರ್ಜ್ ಕೂಡ ಇಲ್ಲ. ಹಂಗೆ ಪವರ್ ಬ್ಯಾಂಕ್ ಇತ್ತು, ಅದರಲ್ಲೂ ಇದ್ದಿದ್ದು ಚಾರ್ಜಿಗೆ ಎಲ್ಲ ಖಾಲಿ ಆಗಿಬಿಟ್ಟೈತೆ. ಇರೋದು ಬರೀ 21% ಚಾರ್ಜ್ ಅಷ್ಟೇ. ಅದಕ್ಕಾಗಿಯೇ ಇನ್ನೊಂಚೂರು ವೀಡಿಯೋ ಮಾಡೋಕ್ಕಾರ ಇರಲಿ ಅಂತ ಅದನ್ನ ಎತ್ತಿಟ್ಬಿಟ್ಟು ಇವಾಗ ದೀಪ ಹಚ್ಕೊಂಡು ಓದೋಕ್ಕೆ ಶುರು ಮಾಡಿದ್ದೀನಿ. ಎಕ್ಸ್ಪ್ಲನೇಷನ್ನು ಆಮೇಲೆ ಹೇಳ್ತೀನಿ, ಓದಾದ್ಮೇಲೆ ಇನ್ನೊಂದು ಸ್ವಲ್ಪ ಐತೆ. ಓಕೆ, ಫೈನಲಿ 9:15 ಇವಾಗ ಟೈಮು. 10 ಪೇಜ್ ಓದಿದ್ದು ಕೂಡ ಆಯಿತು. ಅವಾಗಲೇ ಓದಿದ್ದೆ, ಕರೆಂಟ್ ಇರಲಿಲ್ಲ ವೀಡಿಯೋ ಮಾಡೋಕ್ಕೆ. ಚಾರ್ಜು ಕೂಡ ಫುಲ್ಲು ಲೋ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಇವತ್ತು ಓದಿದ್ದೇನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟು ಜಾತಿ ಬಗ್ಗೆ ಮತ್ತು ಎಜುಕೇಷನ್ ಬಗ್ಗೆ. ಸೊ ಎಜುಕೇಷನ್ ಅಂದರೆ ನಾನು ಯಾವಾಗಲೇ ಹೇಳಿದ್ದೀನಿ. ಸೊ ಉಳ್ಳವರ ಮಕ್ಕಳು ಮತ್ತು ಉಳಿದವರ ಮಕ್ಕಳು, ಈ ಟಾಪಿಕ್ನ ಮೊನ್ನೆ ಎಲ್ಲ ಹೇಳಿದ್ದೀನಿ. ಮತ್ತು ಇವಾಗಲೂ ಹೇಳ್ಕೊಂಡು ಕೂತ್ಕೊಂಬಿಟ್ರೆ ಏನು ಕುಯ್ತೀಯ ಗುರು ನೀನು, ಹೇಳಿದ್ದೆ ಹೇಳ್ತೀಯ ಅಂದ್ಬಿಡ್ತೀರ. ಅದಕ್ಕಾಗಿಯೇ ಇವತ್ತು ಮುಂದಿನ ಟಾಪಿಕ್ಕಿಗೆ ಹೋಗೋಣ. ಸೊ ಮುಂದಿನ ಟಾಪಿಕ್ ಯಾವುದಪ್ಪ ಅಂತಂದರೆ, ಸೊ ಜಾತಿ ನಿರ್ಮೂಲನೆ ಆಗದೆ ಅಭಿವೃದ್ಧಿ ಎಲ್ಲಿಯದು ಅಂತ. ಸೊ ಜಾತಿ ವ್ಯವಸ್ಥೆ ಬಗ್ಗೆ ಇವತ್ತಿನ ಒಂದು ಟಾಪಿಕ್ ಇರೋದು. ಪ್ರಕೃತಿ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಿದೆ. ಇವರು ಶ್ರೇಷ್ಠರು, ಇವರು ಕೀಳುಮಟ್ಟದವರು ಎಂದು ವಿಭಾಗಿಸುವುದಿಲ್ಲ. ದಾಖಲೆಗಳಿಂದ ಜಾತಿಗಳು ಮಾಯವಾಗಬೇಕು. ಕನಿಷ್ಠವೆಂದರೂ ಶಾಲಾ ದಾಖಲಾತಿಗಳಲ್ಲಿ ಜಾತಿ ನಮೂದಿಸಲು ಅವಕಾಶ ಕೊಡಬಾರದು. ಸಮಾನತೆಯತ್ತ ಹೆಜ್ಜೆ ಇಡಲು ಇದೇ ಪ್ರಥಮ ಸೂತ್ರ. ಏನು ಜಾತಿ, ಈ ಜಾತಿ ಅನ್ನೋದೇ ಇರಬಾರ್ದು ಅಂತ ಈ ಬುಕ್ಕಲ್ಲಿ ತುಂಬ ಚೆನ್ನಾಗಿ ಕೊಟ್ಟವ್ರೆ. ಏನಕ್ಕೆ ಬೇಕಪ್ಪ ಈ ಜಾತಿ ಅನ್ನೋದು ಇದ್ರ ಮುಂದಿನ ಒಂದು ಟಾಪಿಕ್ಗಳು. ಸೊ ಇವರು ಇಲ್ಲೇನು ಕೊಟ್ಟವರಲ್ಲ ಬಾಕ್ಸಲ್ಲಿ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಪ್ರಕೃತಿ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ನೋಡುತ್ತಿದೆ. ಸೊ ನಮ್ಮ ನೇಚರು, ಪ್ರಕೃತಿ ಯಾರನ್ನಾದರೂ ನೀನು ಕೀಳು ಮಾಡೋದನು, ನೀನು ಕೀಳು ಜಾತಿಯವನು, ನೀನು ಮೇಲ್ಜಾತಿಯವನು ಅಂತ ನೋಡುತ್ತಾ. ಎಲ್ಲರಿಗೂ ಗಾಳಿ, ಬೆಳಕು, ನೀರು ಎಲ್ಲರಿಗೂ ಸೇಮೆ ತಾನೆ. ಎಲ್ಲರಿಗೂ ಸೇಮೆ ನೀಡ್ತಾ ಇದೆ ನಮ್ಮ ಪ್ರಕೃತಿ. ಯಾರಿಗಾದರೂ ಕಮ್ಮಿ ಜಾಸ್ತಿ, ನೀನು ಮೇಲ್ಜಾತಿಯವನು, ನೀನು ಕೆಲ ಜಾತಿಯವನು ಅಂತ ಏನಾರ ಡಿಫ್ರೆನ್ಸ್ ಮಾಡ್ತಾ ಇದೆಯಾ? ಇಲ್ಲ. ಆಮೇಲೆ ಕೀಳು ಮಟ್ಟದವರು ಎಂದು ವಿಭಾಗಿಸುವುದಿಲ್ಲ.
ಶಾಲಾ ದಾಖಲಾತಿಗಳಿಂದ ಫಸ್ಟು ತೆಗಿಬೇಕು ಅಂತ ಹೇಳ್ತಾರೆ. ಸೊ ಇವಾಗ ಯಾವುದೇ ಆಗಲಿ ಮೇಯ್ನ್ ಮ್ಯಾಟ್ರು ಇವತ್ತಿರೋದೇ ಇದು. ಸೊ ಜಾತಿ ಯಾಕೆ ಶಾಲೆ ದಾಖಲಾತಿಗಳಲ್ಲಿ ಜಾತಿ ಅನ್ನುವಂಥ ಕಾಲಮ್, ಜಾತಿ ಪಂಗಡ ಇವೆಲ್ಲ ಏನಕ್ಕೆ? ಇವೆಲ್ಲ ಫಸ್ಟು ಮಕ್ಕಳಿಂದನೇ ಈ ಜಾತಿ ವ್ಯವಸ್ಥೆನ ಅವ್ರ ಮನಸ್ಸಲ್ಲಿ ಕೂರಿಸ್ದಂಗೆ ಆಗುತ್ತೆ ಅಂತ ತುಂಬ ನೀಟಾಗಿ ಕೊಟ್ಟವ್ರು ಇಲ್ಲಿ. ಸೊ ಜಾತಿ ಅನ್ನೋದೇ ಬೇಡ. ಆಮೇಲೆ ಸ್ಕಾಲರ್ಶಿಪ್ ಆಗೋ ವಿಷಯ, ಸೊ ಜನರಲ್ ಅವ್ರಿಗೆ ಸ್ಕಾಲರ್ಶಿಪ್ ತುಂಬ ಕಡಿಮೆ, ಇನ್ನು SC ST ಅವ್ರಿಗೆ ಜಾಸ್ತಿ. ಈ ಥರ ಒಬ್ಬೊಬ್ಬರಿಗೆ ಜಾಸ್ತಿ ಒಬ್ಬೊಬ್ಬರಿಗೆ ಕಡಿಮೆ ಎಲ್ಲ ಯಾಕೆ? ಒಬ್ಬರಿಗೆ ಜಾಸ್ತಿ ಒಬ್ಬರಿಗೆ ಕಡಿಮೆ ಯಾಕೆ? ರಿಸರ್ವೇಷನ್ ಆಗಲಿ ಒಬ್ರಿಗೆ ಜಾಸ್ತಿ ಒಬ್ರಿಗೆ ಕಡಿಮೆ ಯಾಕೆ? ಎಲ್ಲದ್ರಾಗೂ ಈಕ್ವಲ್ ಆಗಿರಲಿ. ಆ ಜಾತಿ ಅನ್ನೋದೇ ಬೇಡಪ್ಪ. ಈ ಜಾತಿ ಪ್ರಮಾಣ ಪತ್ರ ಅಂತ ಕೊಡ್ತಾರಲ್ಲ, ಜಾತಿ ಆದಾಯ ಪ್ರಮಾಣ ಪತ್ರ, ಆ ಜಾತಿ ಪ್ರಮಾಣ ಪತ್ರನೇ ಬೇಡ, ಜಾತಿನೇ ಬೇಡ. ಏನಕ್ಕೆ ಬೇಕು ಜಾತಿ? ಸೊ ಜಾತಿ ಗೀತಿ ಎಂಥದ್ದು ಬೇಡ. ಎಲ್ಲರೂ ನಾವು ಮನುಷ್ಯರು, ಎಲ್ಲರೂ ಈಕ್ವಾಲಿಟಿಯಿಂದ ಇರಬೇಕು, ಎಲ್ಲರೂ ಅಣ್ಣ ತಮ್ಮಂತರಂತೆ ಬದುಕಬೇಕಂತ ತುಂಬ ನೀಟಾಗಿ ಕೊಟ್ಟವ್ರು ಇಲ್ಲಿ. ಸೊ ಇಲ್ಲಿ ಎಲ್ಲ ಎಲ್ಲೆಲ್ಲೂ ತೆಗಿಯೋಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಅಡ್ಮಿಷನ್ನಲ್ಲಾದರೂ ತೆಗಿರಪ್ಪ ಅಂತ ಕೊಟ್ಟವ್ರು ಇಲ್ಲಿ. ಶಾಲಾ ದಾಖಲಾತಿಗಳಲ್ಲಿ ಈ ಒಂದು ಜಾತಿ ವ್ಯವಸ್ಥೆನ ತರಬೇಡಿ, ಮಕ್ಕಳ ಮನಸ್ಸಲ್ಲಿ ಕೆಟ್ಟದಾಗಿ ಯಾವುದೇ ಭಾವನೆಗಳು ಮೂಡಕ್ಕೆ ಬಿಡಬೇಡ್ರಿ. ಸೊ ಯಾವುದೇ ರೀತಿ ಜಾತಿಯನ್ನು ಫಸ್ಟ್ನಿಂದನೇ ಇದೇನು ಜಾತಿ 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 ಅಂತ ಕೂರಿಸ್ಬೇಡ್ರಿ ಅಂತ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಜಾತಿ ವ್ಯವಸ್ಥೆ ಬಗ್ಗೆನೇ ಇವತ್ತು ಓದಿದ್ದು ನಾನು. ಜಾತಿ ನಿರ್ಮೂಲನೆ ಆಗದೆ ಅಭಿವೃದ್ಧಿ ಎಲ್ಲಿಯದು. ಸೊ ರಾಜಕೀಯದವರು ಈ ಜಾತಿಯ ಬಗ್ಗೆ, ಈ ಜಾತಿಯಿಂದ ಆ ಜಾತಿಯವನಾದರೆ ಮಾತ್ರ ಗೆಲ್ತಾನೆ, ಈ ಜಾತಿಯವನಾದರೆ ಮಾತ್ರ ಗೆಲ್ತಾನೆ ಅಂತ ಒಂದು ಮೂಢನಂಬಿಕೆ ಬಂದ್ಬಿಟ್ಟೈತೆ. ಈ ಜಾತಿಯಿಂದನೇ ವೋಟ್ ಬ್ಯಾಂಕ್ಗಳಾಗ್ಬಿಟ್ಟವೆ. ಆ ಜಾತಿಯವ್ರು ನಿಂತರೆ ಗೆಲ್ತಾರೆ, ಈ ಜಾತಿಯವ್ರು ನಿಂತರೆ ಗೆಲ್ತಾರೆ ಅಂತ ಜಾತಿ ಆಧಾರದ ಮೇಲೆ ರಾಜಕೀಯ ಬೇರೆ ನಡೀತೈತೆ ಅಂತ ತುಂಬ ನೀಟಾಗಿ ಕೊಟ್ಟವ್ರು ಇಲ್ಲಿ. ಅದಾದ ನಂತರ ಈ ಬುಕ್ಕಲ್ಲಿ ಇನ್ನೂ ಚೆನ್ನಾಗಿ ಕೊಟ್ಟಿರೋದೇನಪ್ಪ ಅಂತಂದರೆ, ಸೊ ಶಾಲಾ ದಾಖಲಾತಿಗಳಿಂದನೇ ಫಸ್ಟ್ ತೆಗಿಬೇಕಂತಲೇ ಅದ್ರ ಬಗ್ಗೆನೇ ತುಂಬ ಡೀಟೇಲಾಗಿ ಕೊಟ್ಟವ್ರೆ. ಮತ್ತು ಈಗ ಸರ್ಕಾರಿ ನೌಕರಿಗಳಲ್ಲಿ ಅದರಲ್ಲೆಲ್ಲ ಜಾತಿ ಆಧಾರದ ಮೇಲೆಲ್ಲ ತಗೋಬೇಡ್ರಿ, ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಆಮೇಲೆ ಕೆಳಜಾತಿಯವರು ಮೇಲ್ಜಾತಿಯವರು ಡಿಫ್ರೆನ್ಸಸ್ಸು ಅದ್ರ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ. ಸೊ ತುಂಬ ಡೀಟೇಲ್ ಆಗಿದೆ ಇದು. ಅದನ್ನೆಲ್ಲ ಹೇಳ್ಕೊಂತ ಹೋಗ್ಬಿಟ್ರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಇವತ್ತಿಗೆ ಸಾಕು, ಇವತ್ತು ಓದಿದ್ದಿಷ್ಟು ಸಾಕು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ವಿಡಿಯೋ ನೋಡಿದಿರಾ, ಇದಾಗಿತ್ತು 75 ಡೇಸ್ ಆರ್ಡ್ ಚಾಲೆಂಜಿನ ದಿನ 10. ಸೊ ಟಾಸ್ಕ್ಗಳಲ್ಲಿ ಇವಾಗಿನ್ನು ಜಸ್ಟ್ 10 ಪೇಜ್ ಓದುವಂಥ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ನೀರು ಕುಡಿಯುವಂಥ ಟಾಸ್ಕ್ ಒಂದೇ ಉಳಿದಿದ್ದು. ಇವತ್ತು ಪೂರ್ತಿ ಬರೀ ಮಾಮೂಲಿ ನೀರನ್ನೇ ಕುಡಿದಿದ್ದೀನಿ, ಫಿಲ್ಟರ್ ನೀರಿಲ್ಲ. ಯಾಕೆಂದರೆ ಕರೆಂಟು ಜಸ್ಟ್ ಬಂತು. ಇವಾಗ ಎಷ್ಟಪ್ಪ ಟೈಮು 9:20. ಸೊ 9:28 ಆಗಿದೆ. ಇವಾಗ 9:20ರಂಗೆ ಕರೆಂಟ್ ಬಂದಿದ್ದು. ಸೊ ಕರೆಂಟ್ ಬಂದ ತಕ್ಷಣ ವಿಡಿಯೋ ಶುರು ಮಾಡಿದ್ದೀನಿ. ಕರೆಂಟೇ ಇರಲಿಲ್ಲ ಇವತ್ತು ಬೆಳಿಗ್ಗೆಯಿಂದ, ಕರೆಂಟೇ ಇಲ್ಲ. 6 ಗಂಟೆಯಿಂದನೂ ಕರೆಂಟ್ ಇಲ್ಲ. ಪವರ್ ಬ್ಯಾಂಕ್ ಇತ್ತು, ಅದರಲ್ಲಿ ಸ್ವಲ್ಪ ಚಾರ್ಜ್ ಮಾಡ್ಕೊಂಡಿದ್ದೆ ಅಷ್ಟೇ. ಫೋನು ಜಾಸ್ತಿ ನೋಡೋಕೆ ಹೋಗಿಲ್ಲ. ಇವಾಗ ಎಷ್ಟು ನೀರು ಕುಡಿದ್ಬಿಟ್ರೆ ಇವತ್ತಿನ ನೀರು ಕುಡಿಯೋ ಟಾಸ್ಕು, ಓದ್ಕೊಂಡಿದ್ದು ಟಾಸ್ಕು, ಡಯಟು ಎಲ್ಲ ಕೂಡ ಕಂಪ್ಲೀಟ್ ಆಗುತ್ತೆ. ಇದಾಗಿತ್ತು 75 ಡೇಸ್ ಆರ್ಡ್ ಚಾಲೆಂಜಿನ ದಿನ 10. ಇವಾಗ ನೀರು ಕುಡಿದು ಇವತ್ತಿನ ವಿಡಿಯೋನ ಎಂಡ್ ಮಾಡೋಣಂತೆ. ಅದೇನಂದರೆ ಇವಾಗ ಮಾಮೂಲಿ ನೀರಿಗೂ ಫಿಲ್ಟರ್ ನೀರಿಗೂ ಡಿಫ್ರೆನ್ಸ್ ಏನು ಗೊತ್ತಾ? ಫಿಲ್ಟರ್ ನೀರು ಕುಡ್ದಾಗಲೇ ಒಂಥರ ಅನಿಸುತ್ತೆ, ಈ ಮಾಮೂಲಿ ನೀರು ಕುಡಿದಾಗ ಸಪ್ಪೆ ಅನಿಸುತ್ತೆ. ಇವಾಗ ನಮ್ಮೂರೆಲ್ಲ ನಾವು ವಿಡಿಯೋ ನೋಡ್ತಿದ್ರೆ ನೀವು ಫಿಲ್ಟರ್ ನೀರನ್ನು ಕುಡಿದು ನೋಡ್ರಿ ಒಂದು 15 ದಿವಸ, ಆಮೇಲೆ ಈ ಮಾಮೂಲಿ ನೀರು ಕುಡಿದ್ರೆ ಸಪ್ಪೆ ಅನಿಸುತ್ತೆ. ಸೊ ಹಂಗಾಗಿ ಈ ಮಾಮೂಲಿ ನೀರು ಕುಡಿದ್ರೆ ಒಂದೊಂದ್ಸತಿ ನೆಗಡಿ ಆಗುತ್ತೆ. ಸದ್ಯಕ್ಕೆ ಇವತ್ತು ಯಾವುದೇ ರೀತಿ ನೆಗಡಿ ಆಗಿಲ್ಲ, ಇರಲಿ. ಇದಾಗಿತ್ತು 75 ಡೇಸ್ ಆರ್ಡ್ ಚಾಲೆಂಜಿನ ದಿನ 10. ಎಲ್ಲರಿಗೂ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಸಿಗೋಣ ನಾಳಿನ ವಿಡಿಯೋದಲ್ಲಿ ಡೇ 11ನಲ್ಲಿ.